ಲೆಗ್ ಮತ್ತು ಹ್ಯಾಂಡ್ಸು ಏನೂ ಇಲ್ಲದೆ ಯಾವ ಥರ ಸ್ಯಾರಿ ಉಡ್ಸೋದು ಅಂತಲೂ ಕೂಡ ಹೇಳ್ಕೊಡ್ತೀನಿ. ಯಾರೋ ಒಬ್ಬರು ಕೇಳಿದ್ದು ಅವ್ರ ಕಾಮೆಂಟ್ಗೋಸ್ಕರ ರಿಪ್ಲೈ ಮಾಡಿದ್ದೀನಿ. ಹಿಂಗೈತೆ ಅಂತ ತಿಳಿಸ್ಕೊಡಿ. ಆಗ ಇಷ್ಟು ಚೆಂದ ಕಾಣಿಸ್ತಿದೆ. ನಾನು ಮಾಡಿರೋ ಲಕ್ಷ್ಮಿ ಡೆಕೋರ್ ಈ ಥರ ಇದೆ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ. ಗೈಸ್ ನನಗೆ ಬರೋದು ಇದೇ ಥರ. ಸೊ ನೋಡಿ ಹೇಗೆ ಮಾಡಿದ್ದೀನಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ವಾತಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ಪಿರಿಯಾಪಟ್ಟಣ ಹುಡುಗಿ ಸ್ವಾತಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ಹೌದು, ನಾನಿವತ್ತು ಲಕ್ಷ್ಮಿಗೆ ಯಾವ ಥರ ಸ್ಯಾರಿ ಡ್ರ್ಯಾಪಿಂಗ್ ಮಾಡೋದು ಅಂತ ನನಗೆ ಗೊತ್ತಿರೋ ಸ್ಟೈಲಾಗಿ ನಾನು ಹೇಳ್ಕೊಡ್ತೀನಿ. ಲೆಗ್ಗು ಮತ್ತು ಹ್ಯಾಂಡ್ಸು ಏನೂ ಇಲ್ಲದೆ ಯಾವ ಥರ ಸ್ಯಾರಿ ಉಡ್ಸೋದು ಅಂತಲೂ ಕೂಡ ಹೇಳ್ಕೊಡ್ತೀನಿ. ನನಗೆ 2 ಟೈಪ್ ಗೊತ್ತು, ಆ ಥರನೂ ಹೇಳ್ಕೊಡ್ತೀನಿ. ಇವಾಗ ಬಿಗಿನಿಂಗ್ಸು ಸ್ಯಾರಿ ಉಡ್ಸೋರು ಕೂಡ ಇರ್ತಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರು ಕೂಡ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಯಾರೂ ಉಡ್ಸೋಕ್ಕೆ ಬರ್ದಾರ ಅಂತ ಸ್ಯಾರಿ ಏನು ಉಡಿಸ್ತಿಲ್ಲ. ಸೊ ನನಗೆ ಯಾವ ಥರ ಗೊತ್ತು, ನನ್ನ ಫಾಲೋವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ನೋಡಲಿ ಅಂತ ಸೊ ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಅಕೌಂಟ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಆಲ್ರೆಡಿ ನನ್ನ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಓಕೆ, ಇವಾಗ ನಾನು ತೊಗೊಂಡಿರೋ ಸ್ಯಾರಿ ಯಾವುದಪ್ಪ ಅಂದರೆ ಈ ಗ್ರೀನ್ ಸ್ಯಾರಿ ತೊಗೊಂಡಿದ್ದೀನಿ. ಗ್ರೀನ್ ಸ್ಯಾರಿ ಆಲ್ಮೋಸ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಿಗೆ. ಓಕೆ, ಹೇಳ್ಕೊಡ್ತೀನಿ ಬನ್ನಿ. ಹೀಗೆ ಸ್ಯಾರಿನ ಈ ಥರ ಓಪನ್ ಮಾಡಿ ಇಟ್ಕೋಬೇಕು. ಸೊ ಅದಾದಮೇಲೆ ಈ ಥರ ಓಪನ್ ಮಾಡಾದಮೇಲೆ ಈ ಥರ ಇರುತ್ತೆ ಅಲ್ವಾ. ಮಾಮೂಲಿ ನೇರಿಕೆ ಮಾಡೋ ಥರನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಇಷ್ಟು ಪ್ಲೇಟ್ಸ್ ಬಂದಿದೆ ಟೋಟಲ್. ಇವಾಗ ಇಷ್ಟು ಪ್ಲೇಟ್ಸ್ ಬಂದಿದೆ ನೋಡ್ತಿರ್ಬೋದು ಇಲ್ಲಿ. ಇವಾಗ ಇಷ್ಟು ಪ್ಲೇಟ್ಸ್ನು ಒಂದೇ ಕಡೆ ತೊಗೋಬೇಕು. ಇವಾಗ ಒಂದೇ ಲೆವೆಲ್ಗೆ ಇಟ್ಕೊಂಡು ಇಲ್ಲಿಗೊಂದು ಪಿನ್ ಹಾಕೋಬೇಕು. ಪಿನ್ನೇ ವೇರ್ ಮಾಡ್ತಾಯಿದ್ದೀನಿ. ಈ ಥರ ಬರುತ್ತೆ ನೋಡಿ. ಒಂದು ಸೈಡ್ ಆಯ್ತು. ಇವಾಗ ಅದೇ ಥರ ಈ ಸೈಡ್ ಕೂಡ ಮಾಡ್ಕೋಬೇಕು. ಒಂದು ಸೈಡ್ ಆಯ್ತು. ಇವಾಗ ಅದೇ ಥರ ಸೇಮ್ ಪಿನ್ನಗಳನ್ನ ತಗೊಂಡು ಇಲ್ಲಿಗೊಂದು ಪಿನ್ನ ಹಾಕೋಬೇಕು. ಇವಾಗ ಫೈನಲಿ ಇದು ಕಂಪ್ಲೀಟ್ ಆಯಿತು. ಸೊ ಈ ಥರ ಕಾಣಿಸ್ತಿದೆ ನೋಡ್ಬೋದು ನೀವು. ಎರಡು ಸೈಡ್ದು ನಡಿಗೆ ಈ ಥರ ಬಂದಾಯಿತು. ಇವಾಗ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಮಾಡ್ಕೊಳ್ಳಿ. ಇವಾಗ ಇಲ್ಲಿಗೆ ಒಂದು ಪಿನ್ನ ಹಾಕಬೇಕು. ಕರೆಕ್ಟಾಗಿ ಬರ್ತಿಲ್ಲ. ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟ್ನರ್ ಇಲ್ಲ, ಇದಿರಬೇಕಿತ್ತು, ಸರಿ ಹೋಗ್ಬಿಟ್ಟದು. ಐರನ್ ಬಾಕ್ಸು ಗೈಸ್ ನೋಡಿ. ನೆರ್ಕೆ ಆ್ಯಂಡ್ ಸೆರಗು ಕೂಡ ರೆಡಿ ಆಯಿತು, ಬಂದಿದೆ ನೋಡ್ತಿರ್ಬೋದು. ಬ್ಯಾಕ್ಡ್ರಾಪ್ ಹಾಗೆ
ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ಇದನ್ನು ಇಡ್ತಾಯಿದ್ದೀನಿ. ಪಾತ್ರೆ ಯಾವುದಾದ್ರೂ ಒಂದನ್ನು ತೆಕ್ಕೊಂಡು ಈ ಥರ ಬೇಕು. ಮೊದಲಿಗೆ ಒಳಗಡೆ ಹಾಕ್ಕೊಂಡು ಅದ್ರ ನಂತರ ಈ ಥರ ನೀಟಾಗಿ ಎರಡು ಸೈಡು ಹಾಕ್ಕೊಬೇಕು. ಹೀಗೆ ಕಾಣಿಸ್ತಿದೆ ಅಲ್ವಾ? ಇವಾಗ ಎಲ್ಲ ಪಿನ್ನಗಳನ್ನು ರಿಮೂವ್ ಮಾಡಬೇಕು. ಫಸ್ಟ್ ಒನ್ ಇದು. ಒಂದೊಂದಾಗಿ ಮಿರ್ಗೆಗಳನ್ನ ಈ ಥರ ತೆಗಿಬೇಕು ನೀಟಾಗಿ. ಇದು ಈ ಥರ ಕಾಣಿಸುತ್ತೆ. ಆ್ಯಂಡ್ ಅದೇ ಥರ ವಾವ್, ಈ ಥರ ಕಾಣಿಸಾದ್ಮೇಲೆ ಇವಾಗ ಅದಾದಮೇಲೆ ಕಳ್ಸಕ್ಕೆ ಈ ಥರ ಒಂದು ಕಡ್ಡಿ ಯೂಸ್ ಮಾಡ್ಕೋಬೇಕು. ಯಾಕೆ ಗೊತ್ತಾ? ಹೇಳಿ 1 ಸೆಕೆಂಡ್. ಓಕೆ, ಇದೆಲ್ಲ ಆದಮೇಲೆ ಈ ಥರ ಕಾಣಿಸ್ತಿದೆ. ಮೇನ್ ಪಾಯಿಂಟ್ ಅಂದ್ರೆ ಸ್ಯಾರಿ ಸೆರಗು. ಓಕೆ, ಇದನ್ನು ಈ ಥರ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಆದರೂ ಹಾಕ್ಕೊಳ್ಳಿ. ಈ ಥರ ಆದರೂ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡ್ಕೋಬೇಕು. ಒಂದು ಸೈಡಲ್ಲಿ ಪಿನ್ನು ಹಾಕ್ಬಿಡಿ. ಓಕೆ, ಇವಾಗ ಇಷ್ಟು ಚೆಂದ ಕಾಣಿಸ್ತಿದೆ. ಇಲ್ಲೊಂದು ಪ್ಲೇಟ್ಸ್ ಸರಿ ಹೋಗಿಲ್ಲ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ ಸ್ಯಾರಿ ನನಗೆ ಉಟ್ಸೋದಕ್ಕೆ. ಇವಾಗ ಜ್ಯುವೆಲ್ಸ್ ಹಾಕಿದ್ರೆ ಕಂಪ್ಲೀಟ್. ಓಕೆ ಗಾಯ್ಸ್, ಈ ಥರ ಉಟ್ಸಿದ್ದೀನಿ ನನ್ನ ಸ್ಯಾರಿನ, ನೋಡ್ತಾ ಇರ್ಬೋದು. ಸೊ ತುಂಬ ಈಸಿ. ನಾನು ಮಾಡಿರೋ ಲಕ್ಷ್ಮಿ ಡೆಕೋರ್ ಈ ಥರ ಇದೆ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ. ಇದೆಲ್ಲ ಜ್ಯುವೆಲ್ಸ್ನಲ್ಲೇ ಹಾಕಿರೋದು. ನೋಡಿ ಹೇಗಿದೆ ಲಕ್ಷ್ಮಿ ಡೆಕೋರ್. ಗೈಸ್, ನನಗೆ ಬರೋದು ಇದೇ ಥರ. ಸೊ ನೋಡಿ ಹೇಗೆ ಮಾಡಿದ್ದೀನಿ, ಚೆಂದ ಇದೆ ಅನಿಸುತ್ತೆ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ರಾಂಗ್ ಏನಾದ್ರು ಮಾಡಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ನನಗೆ ಬರೋದು ಇದೇ ಥರ. ಸೊ ಹುಟ್ಟಿಸಿದ್ದೀನಿ. ಯಾರೋ ಒಬ್ಬರು ಕೇಳಿದ್ದು, ಅವ್ರ ಕಾಮೆಂಟ್ಗೋಸ್ಕರ ರಿಪ್ಲೈ ಮಾಡಿದ್ದೀನಿ. ಹಿಂಗೈತೆ ಅಂತ ತಿಳಿಸ್ಕೊಡಿ. ಚೆನ್ನಾಗಿದೆಯಾ ನಾನು ಮಾಡಿರೋ ಈ ಲಕ್ಷ್ಮಿ? ಇನ್ನು ಯಾರೇ ನನ್ನ ಸಬ್ಸ್ಕ್ರೈಬ್ ಮಾಡ್ತೇವೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ವಾತಿ ಸುರೇಶ್ ಅಕೌಂಟ್ನ ಫಾಲೋ ಮಾಡಿ ಇನ್ಸ್ಟಾದಲ್ಲಿ, ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಬಾಯ್.